ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಸಂತೆ. ಕೆಲವು ಸಿನಿಮಾಗಳು ನೋಡುತ್ತಿರುವಾಗ ಸಿಂಪಲ್ ಆಗಿ ಕಾಣಿಸುತ್ತವೆ, ಆದರೆ ಕ್ಲೈಮ್ಯಾಕ್ಸ್ ಬಂದಾಗ ಸಂಪೂರ್ಣ ಕಥೆಯ ಅರ್ಥವೇ ಬದಲಾಗಿ ಬಿಡುತ್ತದೆ. ಇಂದು ನಾನು ಹೇಳಲಿರುವ ಈ 5 ಮಲಯಾಳಂ ಥ್ರಿಲ್ಲರ್ ಸಿನಿಮಾಗಳು ಕೂಡ ಅಂಥದ್ದೇ ಅನುಭವ ಕೊಡುತ್ತವೆ. ಮಿಸ್ಟ್ರಿ, ಸಸ್ಪೆನ್ಸ್, ಮೈಂಡ್ ಗೇಮ್ಸ್ ಮತ್ತು ಅನಿರೀಕ್ಷಿತ ಟ್ವಿಸ್ಟ್ಗಳಿಂದ ತುಂಬಿರುವ ಈ ಸಿನಿಮಾಗಳು ಕೊನೆಯ ಸೀನ್ ತನಕ ನಿಮ್ಮ ಅಟೆನ್ಷನ್ ಹಿಡಿದುಕೊಂಡೇ ಇರುತ್ತವೆ. ಒಂದು ಸಿನಿಮಾ ಮುಗಿದ ನಂತರ ಕೂಡ ಅದರ ಕಥೆ ನಿಮ್ಮ ತಲೆಯಲ್ಲೇ ಓಡುತ್ತಿರುತ್ತದೆ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಸಿನಿಮಾ ಸಂತೆಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಕೌಂಟ್ಡೌನ್ ಶುರು ಮಾಡೋಣ. ಈ ಲಿಸ್ಟ್ನ ಮೊದಲನೇ ಸಿನಿಮಾ ಎಕೋ. ಈ ಸಿನಿಮಾದ ಹಿಂದೆ ಇರುವ ಕ್ರಿಯೇಟಿವ್ ಮೈಂಡ್ ಬಹುಲ್ ರಮೇಶ್. ಮಿಸ್ಟರಿ ಮತ್ತು ಥ್ರಿಲ್ಲರ್ ಜಾನರ್ನಲ್ಲಿ ಇವರ ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ಈ ಸಿನಿಮಾದಲ್ಲೂ ಅದೇ ಕ್ವಾಲಿಟಿ ಕಾಣಿಸುತ್ತದೆ. ಇಂಟ್ರೋದಲ್ಲಿ ನಾನು ಮೆನ್ಷನ್ ಮಾಡಿದ ಶಾಕಿಂಗ್ ಮೂವಿ ಕೂಡ ಇದೆ. ಮೂವಿ ಮುಗಿದ ನಂತರವೂ ಅದರ ಬಗ್ಗೆ ಸ್ವಲ್ಪ ಸಮಯ ಯೋಚಿಸುವಂತೆ ಮಾಡುತ್ತದೆ. ಅಷ್ಟು ಸ್ಮಾರ್ಟ್ ಆಗಿ ಸ್ಕ್ರೀನ್ ಪ್ಲೇ ಡಿಸೈನ್ ಮಾಡಲಾಗಿದೆ. ಸೆಕೆಂಡ್ ಟೈಮ್ ನೋಡಿದರೆ ಹಲವಾರು ಹಿಡನ್ ಡೀಟೇಲ್ಸ್ ಕೂಡ ನೋಟಿಸ್ ಆಗುತ್ತವೆ. ಸ್ಟೋರಿ ತುಂಬಾ ಸಿಂಪಲ್ ಸೆಟಪ್ ಹೊಂದಿದೆ. ಫೇಮಸ್ ಡಾಗ್ ಬ್ರೀಡರ್ ಕುರಿಯಚ್ಚನ್ ಏಕಾಏಕಿ ಕಾಣೆಯಾಗುತ್ತಾನೆ. ಅವನನ್ನು ಹುಡುಕಲು ಫ್ರೆಂಡ್ಸ್, ಎನಿಮೀಸ್ ಮತ್ತು ಪೊಲೀಸ್ ಎಲ್ಲರೂ ಪ್ರಯತ್ನಿಸುತ್ತಾರೆ. ಅಲ್ಲಿಂದ ಸ್ಟೋರಿ ಒಂದು ಮಿಸ್ಟೀರಿಯಸ್ ಪಜಲ್ ರೀತಿಯಲ್ಲಿ ಅನ್ಫೋಲ್ಡ್ ಆಗುತ್ತಾ ಹೋಗುತ್ತದೆ. ಮೂವಿ ಕೊನೆಯವರೆಗೂ ನಿಜವಾಗಿಯೂ ಏನು ನಡೆಯುತ್ತಿದೆ ಅನ್ನೋದು ಕ್ಲಿಯರ್ ಆಗುವುದಿಲ್ಲ. ಆದರೆ ಫೈನಲ್ ರಿವೀಲ್ ಬಂದ ನಂತರ ಎಂಟೈರ್ ಸ್ಟೋರಿಗೆ ಹೊಸ ಮೀನಿಂಗ್ ಸಿಗುತ್ತದೆ. ಅದೇ ಈ ಸಿನಿಮಾದ ಬಿಗ್ಗೆಸ್ಟ್ ಹೈಲೈಟ್. ಸಾಮಾನ್ಯ ಥ್ರಿಲ್ಲರ್ ಆಗಿ ಶುರುವಾಗುವ ಈ ಸಿನಿಮಾ ನಿಧಾನವಾಗಿ ಮೈಂಡ್ ಗೇಮ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತದೆ. ವಿಶೇಷವಾಗಿ ಕ್ಯಾರೆಕ್ಟರ್ಸ್ ನಡುವಿನ ಕಂಟ್ರೋಲ್ ಮತ್ತು ಮ್ಯಾನಿಪ್ಯುಲೇಷನ್ ಆಂಗಲ್ ತುಂಬಾ ಎಂಗೇಜಿಂಗ್ ಆಗಿದೆ. ಮಿಸ್ಟರಿ ಥ್ರಿಲ್ಲರ್ಸ್ ಇಷ್ಟಪಡುವವರು ಈ ಸಿನಿಮಾವನ್ನು ಮಿಸ್ ಮಾಡಬೇಡಿ. ಎಕೋ ಈಗ ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡ ಡಬ್ಡ್ ವರ್ಷನ್ ಜೊತೆಗೆ ಸ್ಟ್ರೀಮಿಂಗ್ ಆಗುತ್ತಿದೆ. ಮುಂದಿನ ಸಿನಿಮಾ ಡೈಸ್ ಐರೆ. ಭೂತಕಾಲಂ ಮತ್ತು ಬ್ರಹ್ಮಯುಗಂ ಮೂಲಕ ತಮ್ಮ ವಿಭಿನ್ನ ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ತೋರಿಸಿದ್ದ ರಾಹುಲ್ ಸದಾಶಿವನ್ ಅವರ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾರರ್ ಥ್ರಿಲ್ಲರ್ ಇದು. ಆರಂಭದಲ್ಲಿ ತುಂಬಾ ಸಿಂಪಲ್ ಆಗಿ ಕಾಣುವ ಕಥೆ ಮುಂದೆ ಸಾಗಿದಂತೆ ಆಡಿಯನ್ಸ್ ಅನ್ನು ಡಾರ್ಕ್ ಮತ್ತು ಅನ್ಸೆಟ್ಲಿಂಗ್ ವರ್ಲ್ಡ್ಗೆ ಕರೆದುಕೊಂಡು ಹೋಗುತ್ತದೆ. ವಿಶೇಷವಾಗಿ ಸೌಂಡ್ ಡಿಸೈನ್, ಸಿನಿಮಾಟೋಗ್ರಫಿ ಮತ್ತು ಹಾರರ್ ಅಟ್ಮಾಸ್ಫಿಯರ್ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ಸ್. ಸ್ಲೋ ಬರ್ನ್ ಹಾರರ್ ಮೂವೀಸ್ ಇಷ್ಟಪಡುವವರಿಗೆ ಇದು ಡೆಫಿನೆಟ್ಲಿ ಒಂದು ಗುಡ್ ವಾಚ್. ಈ ಸಿನಿಮಾ ಈಗ ಜಿಯೋ ಹಾಟ್ಸ್ಟಾರ್ನಲ್ಲಿ ಕನ್ನಡ ಡಬ್ಡ್ ವರ್ಷನ್ ಜೊತೆ ಸ್ಟ್ರೀಮಿಂಗ್ ಆಗುತ್ತಿದೆ. ಮುಂದಿನ ಸಿನಿಮಾ ರೇಖಾಚಿತ್ರಂ. ಮೊದಲ ನೋಟಕ್ಕೆ ಇದು ಒಂದು ರೆಗ್ಯುಲರ್ ಮರ್ಡರ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಅನಿಸಬಹುದು. ಆದರೆ ಕಥೆ ಮುಂದಕ್ಕೆ ಸಾಗಿದಂತೆ ಇದು ಕೇವಲ ಮಿಸ್ಟರಿಯಾಗಿ ಉಳಿಯದೆ ಒಂದು ಎಮೋಷನಲ್ ಜರ್ನಿಯಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತದೆ. ಹಳೆಯ ಮಲಯಾಳಂ ಸಿನಿಮಾ ರೆಫರೆನ್ಸ್ಗಳನ್ನು ಕಥೆಯ ಇನ್ವೆಸ್ಟಿಗೇಷನ್ ಟ್ರ್ಯಾಕ್ ಜೊತೆಗೆ ಕನೆಕ್ಟ್ ಮಾಡಿರುವ ರೀತಿ ತುಂಬಾ ಯುನೀಕ್ ಆಗಿ ವರ್ಕ್ ಆಗಿದೆ. ಸ್ಟೋರಿ ಟೆಲ್ಲಿಂಗ್ನಲ್ಲಿ ಇರುವ ಈ ಡಿಫ್ರೆಂಟ್ ಅಪ್ರೋಚ್ ಸಿನಿಮಾಗೆ ಒಂದು ಫ್ರೆಶ್ ಐಡೆಂಟಿಟಿ ಕೊಡುತ್ತದೆ. ಥ್ರಿಲ್ಲರ್ ಎಲಿಮೆಂಟ್ಸ್ ಜೊತೆಗೆ ನಾಸ್ಟಾಲ್ಜಿಯಾ ಮತ್ತು ಎಮೋಷನ್ಸ್ ಅನ್ನು ಬ್ಯಾಲೆನ್ಸ್ ಮಾಡಿರುವ ರೀತಿ ಗಮನ ಸೆಳೆಯುತ್ತದೆ. ಆಸಿಫ್ ಅಲಿ ಮತ್ತು ಅನಸ್ವರ ರಾಜನ್ ಇಬ್ಬರೂ ತಮ್ಮ ಪಾತ್ರಗಳಲ್ಲಿ ನ್ಯಾಚುರಲ್ ಪರ್ಫಾರ್ಮೆನ್ಸ್ ನೀಡಿ ಕಥೆಯ ಇಂಪ್ಯಾಕ್ಟ್ ಅನ್ನು ಮತ್ತಷ್ಟು ಹೆಚ್ಚಿಸುತ್ತಾರೆ. ಒಂದು ಡಿಫ್ರೆಂಟ್ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಬೇಕು ಅನ್ನೋವರಿಗೆ ರೇಖಾಚಿತ್ರಂ ಒಳ್ಳೆಯ ಆಯ್ಕೆ. ಈ ಸಿನಿಮಾ ಕನ್ನಡ ಡಬ್ಡ್ ವರ್ಷನ್ನಲ್ಲಿ ಸೋನಿ ಲಿವ್ನಲ್ಲಿ ಸ್ಟ್ರೀಮಿಂಗ್ ಆಗುತ್ತಿದೆ. ಮುಂದಿನ ಸಿನಿಮಾ ಪಡಕ್ಕಾಳಂ. ಇದು ಒಂದು ಫನ್ ಫಿಲ್ಡ್ ಜಾನರ್ ಬ್ಲೆಂಡರ್ ಸಿನಿಮಾ. ಕಾಲೇಜ್ ಕಾಮಿಡಿ, ಫ್ಯಾಂಟಸಿ ಮತ್ತು ಮಿಸ್ಟ್ರಿ ಎಲಿಮೆಂಟ್ಸ್ ಅನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎಂಟರ್ಟೈನಿಂಗ್ ಎಕ್ಸ್ಪೀರಿಯನ್ಸ್ ಕೊಡ್ತದೆ. ವಿಶೇಷವಾಗಿ ಸಿನಿಮಾದಲ್ಲಿ ಬರುವ ಮಿಸ್ಟೀರಿಯಸ್ ಗೇಮ್ ಕಾನ್ಸೆಪ್ಟ್ ಕಥೆಯನ್ನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡ್ತದೆ. ಸ್ಟಾರ್ಟ್ ಇಂದ ಕ್ಲೈಮ್ಯಾಕ್ಸ್ವರೆಗೆ ಸಾಕಷ್ಟು ಫನ್ ಮೊಮೆಂಟ್ಸ್ ಜೊತೆಗೆ ಸಸ್ಪೆನ್ಸ್ ಕೂಡ ಮೇಂಟೈನ್ ಆಗಿರೋದ್ರಿಂದ ಸಿನಿಮಾ ಎಲ್ಲಿಯೂ ಬೋರ್ ಆಗೋದಿಲ್ಲ. ಕನ್ನಡ ಡಬ್ಡ್ ವರ್ಷನ್ ಈಗ ಜಿಯೋ ಹಾಟ್ಸ್ಟಾರ್ನಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ಮುಂದಿನ ಸಿನಿಮಾ ಪ್ರವೀಣ್ ಕೂಡು ಶಪ್ಪು. ಟೈಟಲ್ ಕೇಳಿದ ತಕ್ಷಣ ಇದು ಒಂದು ಫುಲ್ ಕಾಮಿಡಿ ಎಂಟರ್ಟೈನರ್ ಅಂತ ಅನಿಸಬಹುದು. ಆದರೆ ಸರ್ಪ್ರೈಸ್ ಏನಂದ್ರೆ ಇದು 2025ರಲ್ಲಿ ಬಂದಿರುವ ಇಂಟ್ರೆಸ್ಟಿಂಗ್ ವಿಲೇಜ್ ಕ್ರೈಮ್ ಥ್ರಿಲ್ಲರ್ಗಳಲ್ಲಿ ಒಂದು ಸಣ್ಣ ಹಳ್ಳಿಯ ಕಳ್ಳಂಗಡಿಯಲ್ಲಿ ನಡೆಯುವ ಅನುಮಾನಾಸ್ಪದ ಸಾವಿನ ನಂತರ ಕಥೆ ಹಲವಾರು ಟ್ವಿಸ್ಟ್ ಮತ್ತು ಸಸ್ಪೆಕ್ಟ್ಗಳ ನಡುವೆ ಸಾಗುತ್ತದೆ. ಮಿಸ್ಟರಿ ಜೊತೆಗೆ ಬ್ಲ್ಯಾಕ್ ಕಾಮಿಡಿ ಎಲಿಮೆಂಟ್ಸ್ ಕೂಡ ಚೆನ್ನಾಗಿ ಬ್ಲೆಂಡ್ ಆಗಿರುವುದರಿಂದ ಸಿನಿಮಾ ಕೊನೆಯವರೆಗೂ ಎಂಗೇಜಿಂಗ್ ಆಗಿ ಫೀಲ್ ಆಗುತ್ತದೆ. ಇಲ್ಲಿ ಬಿಗ್ಗೆಸ್ಟ್ ಹೈಲೈಟ್ ಅಂದ್ರೆ ಕ್ಲೈಮ್ಯಾಕ್ಸ್ ರಿವೀಲ್ ಮಾತ್ರ ಅಲ್ಲ, ವಿಲೇಜ್ ಸೆಟ್ಟಿಂಗ್ನಲ್ಲಿ ನಡೆಯುವ ಕ್ಯಾರೆಕ್ಟರ್ಗಳ ಫನ್ನಿ ಇಂಟರಾಕ್ಷನ್ಸ್ ಮತ್ತು ಕ್ರೈಮ್ ಇನ್ವೆಸ್ಟಿಗೇಷನ್ ಕ್ರಿಯೇಟ್ ಮಾಡುವ ಯುನೀಕ್ ವೈಬ್. ಸ್ಲೋ ಬರ್ನ್ ಆಗಿ ಬಿಲ್ಡ್ ಆಗುವ ಈ ಥ್ರಿಲ್ಲರ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಹುಡುಕುತ್ತಿರುವವರಿಗೆ ಖಂಡಿತ ಇಷ್ಟವಾಗಬಹುದು.
ಈ ಸಿನಿಮಾ ಈಗ ಸೋನಿ ಲಿವ್ನಲ್ಲಿ ಕನ್ನಡ ಡಬ್ಡ್ ವರ್ಷನ್ನಲ್ಲೂ ಸ್ಟ್ರೀಮಿಂಗ್ ಆಗುತ್ತಿದೆ. ಇಂತಹ ಹಿಡನ್ ಜೆಮ್ಸ್ ಮತ್ತು ಬೆಸ್ಟ್ OTT ಮೂವಿ ರೆಕಮೆಂಡೇಷನ್ಸ್ಗಾಗಿ ಸಿನಿಮಾ ಸಂತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ.